ವೆಲ್ಕಮ್ ಬ್ಯಾಕ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ಮಕ್ಕಳೊಂದಿಗೆ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಮಾತನಾಡಿ ನಾವು ಕೂಡ ನಮ್ಮ ಇಂಗ್ಲಿಷ್ ಅನ್ನು ಇಂಪ್ರೂವ್ ಮಾಡಬಹುದು ಎಂಬುದನ್ನು ನೋಡುವ. ಮೊದಲನೇದಾಗಿ, ವೇಕಪ್ ಡಿಯರ್, ಇಟ್ ಇಸ್ ಮಾರ್ನಿಂಗ್. ವೇಕಪ್ ಡಿಯರ್, ಇಟ್ಸ್ ಮಾರ್ನಿಂಗ್ ಅಂದ್ರೆ ಏಳು ಕಂದ ಬೆಳಗಾಯಿತು. ಸೊ ವೇಕಪ್ ಅಂದ್ರೆ ಎಚ್ಚರವಾಗು. ನೆಕ್ಸ್ಟ್, ಗೋ ಅಂಡ್ ಬ್ರಷ್ ಯುವರ್ ಟೀತ್. ಗೋ ಅಂಡ್ ಬ್ರಷ್ ಯುವರ್ ಟೀತ್. ಹೋಗಿ ಹಲ್ಲುಜ್ಜು ಅಥವಾ ಹಲ್ಲುಜ್ಜಿ ಬಾ. ಬ್ರಷ್ ಯುವರ್ ಟೀತ್ ಎಂದರೆ ಹಲ್ಲುಜ್ಜುದು, ನಿನ್ನ ಹಲ್ಲುಜ್ಜು ಅಂತ ಈ ತರ. ನೆಕ್ಸ್ಟ್, ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್ ಕ್ವಿಕ್ಲಿ. ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್ ಕ್ವಿಕ್ಲಿ ಅಂದ್ರೆ ನಿನ್ನ ಉಪಹಾರವನ್ನು ಬೇಗ ಮುಗಿಸು. ಫಿನಿಶ್ ಎಂದರೆ ಮುಗಿಸು, ಕ್ವಿಕ್ಲಿ ಎಂದರೆ ಬೇಗ. ಡಿಡ್ ಯು ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್. ಡಿಡ್ ಯು ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್ ಅಂದ್ರೆ ನಿನ್ನ ಶಾಲೆಯ ಬ್ಯಾಗ್ ಪ್ಯಾಕ್ ಮಾಡಿದ್ಯಾ ಅಥವಾ ಬ್ಯಾಗ್ ತಯಾರು ಮಾಡಿದ್ಯಾ, ಈ ತರ. ಇದನ್ನು ಪ್ರಶ್ನೆ ಕೇಳಲು ಬಳಸಿ. ಡಿಡ್ ಯು ಅಂದರೆ ನೀನು ಮಾಡಿದ್ದೀಯಾ ಎಂಬ ಅರ್ಥ. ಮುಂದಿನ ವಾಕ್ಯ, ಲಿಸನ್ ಟು ಯುವರ್ ಟೀಚರ್. ಲಿಸನ್ ಟು ಯುವರ್ ಟೀಚರ್ ಅಂದ್ರೆ ನಿನ್ನ ಶಿಕ್ಷಕರು ಹೇಳುವುದನ್ನು ಕೇಳಿಸಿಕೊ. ಲಿಸನ್ ಅಂದ್ರೆ ಗಮನವಿಟ್ಟು ಕೇಳುವುದು. ಡೋಂಟ್ ವಾಚ್ ಟೂ ಮಚ್ ಟಿವಿ. ಡೋಂಟ್ ವಾಚ್ ಟೂ ಮಚ್ ಟಿವಿ ಅತಿಯಾಗಿ ಟಿವಿ ನೋಡಬೇಡ. ಡೋಂಟ್ ಅಂದ್ರೆ ಬೇಡ ಎಂದು ಹೇಳುವ ಶಬ್ದ. ಗೋ ಅಂಡ್ ಪ್ಲೇ ಔಟ್ಸೈಡ್. ಹೋಗಿ ಹೊರಗಡೆ ಆಟವಾಡು. ಗೋ ಅಂಡ್ ಪ್ಲೇ ಔಟ್ಸೈಡ್. ಇಟ್ಸ್ ಟೈಮ್ ಟು ಸ್ಲೀಪ್. ಗುಡ್ ನೈಟ್. ಇಟ್ಸ್ ಟೈಮ್ ಟು ಸ್ಲೀಪ್. ಗುಡ್ ನೈಟ್ ಅಂದ್ರೆ ಮಲಗುವ ಸಮಯವಾಯ್ತು, ಶುಭರಾತ್ರಿ. ಇಲ್ಲಿ ಇಟ್ಸ್ ಟೈಮ್ ಟು ಅಂದ್ರೆ ಯಾವುದೋ ಕೆಲಸಕ್ಕೆ ಸಮಯವಾಯಿತು ಎಂದು ಹೇಳಲು ಬಳಸುವ ಒಂದು ವಾಕ್ಯ. ನೆಕ್ಸ್ಟ್, ಆಸ್ ಎ ಪೇರೆಂಟ್ ಯು ಶುಡ್ ಆಲ್ಸೋ ಯೂಸ್ ದೀಸ್ ಇಂಗ್ಲಿಷ್ ವರ್ಡ್ಸ್ ಟು ಎನ್ಕರೇಜ್ ಯುವರ್ ಚಿಲ್ಡ್ರನ್. ಅಂದ್ರೆ ನಾವು ಈ ವರ್ಡ್ಗಳನ್ನು ಕೂಡ ಉಪಯೋಗಿಸಬೇಕಾಗ್ತದೆ. ವೆಲ್ ಡನ್, ಬಹಳ ಚೆನ್ನಾಗಿ ಮಾಡಿದೆ, ಅವರನ್ನು ಅಪ್ರಿಶಿಯೇಟ್ ಮಾಡಬೇಕು. ವೆಲ್ ಡನ್. ಗುಡ್ ಜಾಬ್, ಒಳ್ಳೆಯ ಕೆಲಸ. ಟ್ರೈ ಅಗೇನ್, ಮತ್ತೊಮ್ಮೆ ಪ್ರಯತ್ನಿಸು. ಐ ಆಮ್ ಪ್ರೌಡ್ ಆಫ್ ಯು, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಸೊ ಸಮ್ಮರಿ ಯಾವ ತರ ಇದೆ ನೋಡಿ. ಕನ್ನಡ ಮೀನಿಂಗ್ ಇದೆ, ಇಲ್ಲಿ ಇಂಗ್ಲಿಷ್ ಮೀನಿಂಗ್ ಕೂಡ ಇದೆ. ಇಲ್ಲಿ ಬಾ, ಕಮ್ ಹಿಯರ್. ಅಲ್ಲಿ ಹೋಗು, ಗೋ ದೇರ್. ಗಟ್ಟಿಯಾಗಿ ಓದು ಅಂದ್ರೆ ರೀಡ್ ಅಲೌಡ್. ಸುಳ್ಳು ಹೇಳಬೇಡ. ಡೋಂಟ್ ಟೆಲ್ ಲೈಸ್. ಸ್ನಾನ ಮಾಡು ಅಂದ್ರೆ ಟೇಕ್ ಎ ಬಾತ್. ಸೊ ಪೋಷಕರೇ, ಹಿಂದಿನಿಂದಲೇ ಈ ವಾಕ್ಯಗಳನ್ನು ಬಳಸಲು ಶುರು ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.